Hello guys, welcome to Code with Kannadiga ಚಾನಲ್. ಟುಡೇ ಇವತ್ತೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಬೇಸಿಕ್ಸ್ ಆಫ್ ಜಾವಾ ಅಂದ್ರೆ ಏನು, ಅದರದ್ದು ಡೆವಲಪ್ಡ್ ಇಯರ್, ಆಮೇಲೆ ಅದರ ಸ್ವಲ್ಪ ನೇಮ್ ಹಿಸ್ಟ್ರಿ ಬಗ್ಗೆ ನೋಡ್ಕೊಂಡ್ಬಿಡೋಣ. ಜಾವಾ ಈಸ್ ಅ ಪಾಪ್ಯುಲರ್ ಹೈ ಲೆವೆಲ್ object oriented programming language that was originally developed by Sun Microsystem and released in 1995. In the year of 1995, Sun Microsystem ಅನ್ನೋ ಒಂದು ಕಂಪ್ನಿ ಜಾವಾ ಅದು ಫಸ್ಟ್ ವರ್ಷನ್ ರಿಲೀಸ್ ಮಾಡ್ತು. ಬೇಸಿಕ್ ಆಮೇಲೆ ಜಾವಾ ಇಸ್ ಓನ್ಡ್ ಬೈ ಒರಾಕಲ್. ಆಮೇಲೆ ಒರಾಕಲ್ ಅನ್ನೋ ಕಂಪ್ನಿ ಅದನ್ನ ಅಕ್ವೈರ್ ಮಾಡ್ಕೊಂಡುತ್ತೆ ಆ್ಯಂಡ್ ಮೋರ್ ದೆನ್ 3 ಬಿಲಿಯನ್ ಡಿವೈಸಸ್ ರನ್ ಜಾವಾ. 3 ಬಿಲಿಯನ್ ಡಿವೈಸ್ ಏನು ಮಾಡ್ತಾವೆ, ಜಾವಾನ ಬಳಸ್ತಾವೆ. ಆ್ಯಂಡ್ ಆಫ್ಟರ್ ದಟ್ ಜಾವಾ ರನ್ಸ್ ಆನ್ ವೆರೈಟಿ ಆಫ್ ಪ್ಲಾಟ್ಫಾರ್ಮ್ ಸಚ್ ಆಸ್ ವಿಂಡೋಸ್, ಮ್ಯಾಕ್ OS and other various versions of Unix. ಅಂದ್ರೆ ಜಾವಾ ಅಂದ್ರೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಅದು ಈ ಈ ಈ ಈ- ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಟುಡೇ ಜಾವಾ ಇಸ್ ಬೀಂಗ್ ಯೂಸ್ಡ್ ನ್ಯೂಮರಸ್ ಟೈಪ್ಸ್ ಆಫ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಇನ್ಕ್ಲೂಡಿಂಗ್ ಡೆಸ್ಕ್ಟಾಪ್ ಅಪ್ಲಿಕೇಶನ್ ನಾವು ಕ್ರಿಯೇಟ್ ಮಾಡಬಹುದು, ಮೊಬೈಲ್ ಆ್ಯಪ್ಸ್, ವೆಬ್ ಆ್ಯಪ್ಸ್ ಅಂಡ್ ಗೇಮ್ಸ್ ಅಂಡ್ ಮಚ್ ಮೋರ್. ಜಾವಾ is generally Java is general purpose language intended to let developers write once, run anywhere. This means a compiled Java code can run on all platforms that support Java without the need to recompile. ನಿಮ್ಗೆ ಇಲ್ಲೇನು ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು, ಇದು ಸ್ವಲ್ಪ ಸ್ಪ್ಲಿಟ್ ಮಾಡೋಣ. ಇದೊಂದು ಫೀಚರ್ ಇದೆ ಜಾವಾದ್ದು, ಓರಾ ಅನ್ನೋದು. ಓರಾ ಅಂದರೆ ರೈಟ್ ಒನ್ಸ್ ರನ್ ಎನಿವೇರ್. ಈಗ ನಾ ಜಾವಾ ಕೋಡ್ ಬರ್ದು ಅದನ್ನ ಕಂಪೈಲ್ ಮಾಡಿ ನನ್ನ ಫ್ರೆಂಡಿಗೆ ಶೇರ್ ಮಾಡಿದೆ ಅಂತ ತಿಳ್ಕೊರಿ. ಆ ಶೇರ್ ಮಾಡಿದ ಫೈಲ್ ನಾವು ವಿತೌಟ್ ರೀಕಂಪೈಲೇಷನ್ ಈ ಕ್ಯಾನ್ ರನ್. ಅದು ಸೊ ದಟ್ಸ್ ವೈ ವಿಲ್ ಕಾಲ್ ಇಟ್ ಆಸ್ ಎ ಜಾವಾ ಇಸ್ ಅನ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಅಂದ್ರೆ ಇದು ನನ್ನ ಕಡೆ ನಾ ವಿಂಡೋಸ್ ಯೂಸ್ ಮಾಡತ್ತೇನೆ ಅಂತೇಳಿ ಇದು ವಿಂಡೋಸ್ ತಗಷ್ಟ ಕಂಪೈಲ್ಡ್ ಕೋಡ್ ವಿಂಡೋಸ್ ತಗಷ್ಟ ರನ್ ಆಗೋದಿಲ್ಲ. ಈ ಕಂಪೈಲ್ಡ್ ಕೋಡು ನಿಮ್ಮ ಹತ್ರ ಮ್ಯಾಕ್ ಇದ್ರೆ ಅದ್ರಾಗೂ ರನ್ ಆಕತಿ, ಇಲ್ಲ ಲುನೆಕ್ಸ್ ಇದ್ರೆ ಅದ್ರಾಗೂ ರನ್ ಆಕತಿ. ಇದು ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಲ್ಲ. ಅಂಡ್ ಆಫ್ಟರ್ ದಟ್ ಇದೆಲ್ಲ ನಿಮಗೆ ಗೊತ್ತಾಯ್ತು. ಬೇಸಿಕ್ ಅಂದ್ರೆ ಇದರದ್ದು ಹಿಸ್ಟ್ರಿ ಅಂಡ್ ಯೂಸರ್ಸ್ ಅಂಡ್ ದ ಜನರಲ್ ಪರ್ಪಸ್, ಡೆವಲಪರ್ಸ್ ಯಾಕೆ ಚೂಸ್ ಮಾಡ್ತಾರೆ ಅಂದ್ರೆ ಇದ್ರ ಸಂಬಂಧ. ಅಂಡ್ ನೆಕ್ಸ್ಟ್ ವಿಲ್ ಗೆಟ್ ಇನ್ ಟು ದಿ ಜಾವಾ ನೇಮ್ ಹಿಸ್ಟ್ರಿ. ಜಾವಾ ಹೇಗೆ, ಹೌ ಡಿಡ್ ದೇ ನೇಮ್ಡ್ ದಿಸ್ ಲ್ಯಾಂಗ್ವೇಜ್ as ಜಾವಾ, ಇದನ್ನ ತಿಳ್ಕೊಳ್ಳೋಣ. ಬೇಸಿಕಲಿ ಮೊದಲನೇ ಬರ್ದು ಗ್ರೀನ್ ಟಾಕ್ ಅಂದ್ರೆ ಜೇಮ್ಸ್ ಕಾಸ್ಲಿಂಗ್ ಅನ್ನೋದು ಈ ವ್ಯಕ್ತಿ ಇದನ್ನ ಕಂಡು ಹಿಡಿದಿದ್ದು. ಇವರು ಒಂದು ವರ್ಕ್ ಮಾಡೋ ಟೀಮು ಗ್ರೀನ್ ಟೀಮ್ ಆಗಿತ್ತು. ಆ ಗ್ರೀನ್ ಟೀಮ್ ಒಳಗೆ ಇವ್ರೇನೋ ಒಂದು ಹೊಸ ಪ್ರಾಜೆಕ್ಟಿಗೆ ಇದು ಮಾಡ್ತಿರ್ತಾರೆ, ಅವರು ರೆಡಿ ಮಾಡ್ತಿರ್ತಾರೆ. ಆ ಪ್ರಾಜೆಕ್ಟ್ ಒಳಗೆ ಇವ್ರೇನು ಯೂಸ್ ಮಾಡ್ತಿರ್ತಾರೆ, C++ ಯೂಸ್ ಮಾಡ್ತಿರ್ತಾರೆ. ಆಮೇಲೆ ಜೇಮ್ಸ್ ಗಾಸ್ಲಿಂಗ್ ಏನಂತಾನಂದ್ರೆ, ಈ C++ ನಾವು ಯೂಸ್ ಮಾಡೋದ್ರಿಂದ ಮೆಮರಿ ಸ್ಟೋರೇಜ್ ಭಾಳ ಆಗುತ್ತೆ, ಬಿಕಾಸ್ ಇಟ್ ವಿಲ್ ಯೂಸ್ ದ ಪಾಯಿಂಟರ್ಸ್. ಅಂದರೆ ನಾವು ಮೆಮರಿ ಅಲೋಕೇಶನ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನೀವು ಏನು ಹೊಸದಾಗಿ ಒಂದು ಲ್ಯಾಂಗ್ವೇಜ್ ಇದು ರೆಡಿ ಮಾಡಿ ಇದಕ್ಕೆ ಏನು ಕೊಡ್ತಾರ, ಫಸ್ಟ್ ಇದಕ್ಕೆ ನೇಮ್ ಕೊಟ್ಟಿದ್ದು ಗ್ರೀನ್ ಟಾಕ್ ಅಂತೇಳಿ. ಆಮೇಲೆ ಗ್ರೀನ್ ಟಾಕ್ ಅಂತ ಅದನ್ನ ಹೆಸರು ಕೊಟ್ಟು ವೆನ್ ದೇ ಅವರು ಸೇವ್ ಮಾಡುವಾಗ ಅದನ್ನ .gt ಅಂತೇಳಿ ಎಕ್ಸ್ಟೆನ್ಷನ್ ಕೊಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಸ್ವಲ್ಪ ಏನಂತಾರ ಏನೋ ಒಂಥರ ಇದು ಅನಿಸಿ ವೆನ್ ಆಫ್ಟರ್ ದಟ್ ಏನು ಕೊಡ್ತಾರೆ ಅಂದರೆ ಜೇಮ್ಸ್ ಕಾಸ್ಲಿಂಗ್ ಓಕ್ ಅಂತ ಕೊಡ್ತಾರೆ ಅವರು. ಓಕ್ ಅಂತಂದರೆ ಅಂದ್ರೆ ಆಫೀಸ್ನಿಂದ ಹೆಂಗೆ ಕೊಟ್ಟಂದ್ರೆ ಓಕ್ ಅಂತ ಹೇಳಿ ಅದನ್ನ ಗ್ರೀನ್ ಟಾಕ್ ಆದಮೇಲೆ ಓಕ್ ಅಂತ ಕೊಡ್ತಾನೆ. ಓಕ್ ಅಂತ ಹೆಂಗೆ ಕೊಟ್ಟನಂದ್ರೆ ಅದನ್ನ ಈಗ ಅವ ಆಫೀಸ್ನಿಂದ ಹೊರಗೆ ಬರುವಾಗ ಅವನ ಆಫೀಸ್ ಮುಂದ್ಗಡೆ ಒಂದು ಓಕ್ ಅನ್ನೋ ಟ್ರೀ ಇರ್ತೈತಿ. ಆಮೇಲೆ ಅವ ಏನು ಡಿಸೈಡ್ ಮಾಡ್ತಾನ, ನಾವು ಓಕ್ ಅಂತೇಳಿ ಕೊಡೋಣ ಅಂತೇಳಿ ಆ ಜಾವಾಕ ಓಕ್ ಅಂತೇಳಿ ಕೊಡ್ತಾನ. ಓಕ್ ಅಂತ ಕೊಟ್ಟಾದ್ಮೇಲೆ ಅವ ಸ್ವಲ್ಪ ಅದನ್ನ ಡಿಸ್ಕಷನ್ ಮಾಡಿದ್ಮೇಲೆ ಅದಕ್ಕೆ
ಓಕ್ ಅನ್ನೋದು ಏನಾಗಿರ್ತದೆ ಅಂದ್ರೆ ಒಂದು ಟ್ರೀ ಆಗಿರುತ್ತೆ. ಅದೊಂದು ಟ್ರೀ. ಓಕ್ ಅನ್ನೋದು ಒಂದು ಟ್ರೀ. ಇದು ಟ್ರೀ ಕಾಣಿಸ್ತಿದೆ ಅಲ್ಲ, ಇದು ಓಕ್ ಅನ್ನೋದು ಒಂದು ಟ್ರೀ. ಇದನ್ನ ಏನ್ ಮಾಡ್ತಾರ ಅಂದ್ರೆ ಅವರು ಆಮೇಲೆ ಎಲ್ಲ ಡಿಸ್ಕಷನ್ ಮಾಡಿದ್ಮೇಲೆ, ಈಗ ಇದು ಟ್ರೀ ಐತಲ್ಲ ನ್ಯಾಷನಲ್ ಟ್ರೀ ಆಗಿರುತ್ತೆ ಭಾಳ ದೇಶಕ್ಕೆ. USA ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ರೊಮೋನಿಯಾ, ಅದೆಲ್ಲ ದೇಶಗಳಿಗೆ ಇದು ನ್ಯಾಷನಲ್ ಟ್ರೀ, ರಾಷ್ಟ್ರೀಯ ಮರ ಆಗಿರುತ್ತೆ. ಅದಾದ್ರಿಂದ ಇವ್ರು ಏನ್ ಮಾಡ್ತಾರ, ಓಕ್ ಅನ್ನೋದು ಇದು ಮಾಡಿ ಆಮೇಲೆ ಇದೆಲ್ಲ ಇದು ಆಗತೈತೆ ಅಂತೇಳಿ ಟೀಮ್ ಏನ್ ಮಾಡ್ತಾರ ಅಂದ್ರೆ ಡಿಸ್ಕಷನ್ ಮಾಡ್ತಾರೆ, ಟೀಮ್ ಡಿಸ್ಕಷನ್. ಅದಾದ್ಮೇಲೆ ಓಕೆಲ್ಲ ಓಕ್ ನೇಮು ಇದು ಅದಕ್ಕೆ ಇದು ಮಾಡಂಗಿಲ್ಲ ಅವರು, ನೇಮ್ ಅದನ್ನ ಇದು ಮಾಡಂಗಿಲ್ಲ ಆ ಲ್ಯಾಂಗ್ವೇಜಿಗೆ. ಆಮೇಲೆ ಒಂದು ಫೈನಲ್ ಡಿಸ್ಕಷನಿಗೆ ಬರ್ತಾರ ಅವರು, ಫೈನಲ್ ಜಾವ. ಈ ಫೈನಲ್ ಜಾವದಾಗ ಅವ್ರು ಏನ್ ಮಾಡ್ತಾರ ಅಂದ್ರೆ, ಅವ್ರೆಲ್ಲ ಗ್ರೀನ್ ಟೀಮ್ ಇರ್ತತಲ್ಲ, ಅದು ಅದು ಎಲ್ಲಾರವರು ಒಂದೊಂದು ನೇಮ್ಸ್ ಇಡ್ತಾರ. ಒಬ್ರು ರಬ್ಬಿ ಅಂತ ಇಡ್ತಾರ, ಒಬ್ರು ಸಿಲ್ಕ್ ಅಂತ ಇಡ್ತಾರ, ಒಬ್ರು DNA ಅಂತ ಏನೇನ ಇಡ್ತಾರ. ಆಮೇಲೆ ಇನ್ನೊಬ್ರು ಜಾವಾ ಅಂತ ಇಡ್ತಾರ. ಜೇಮ್ಸ್ ಕಾಸ್ಲಿಂಗಿಗೆ ಏನಿರ್ತೈತೆ ಅಂದ್ರೆ ಜಾವಾ ಅನ್ನೋದೊಂದು ಯುನೀಕ್ ನೇಮ್ ಕಾಣ್ತಾ ಇರೋದ್ರಿಂದ ಅದೊಂದು ಯುನೀಕ್ ನೇಮ್ ಆಗಿರುತ್ತೆ ಅವಾಗ. ಆಮೇಲೆ ಜೇಮ್ಸ್ ಕಾಸ್ಲಿಂಗು ಅದನ್ನ ಯುನೀಕ್ ನೇಮ್ ಆಗಿರೋದ್ರಿಂದ ಅದನ್ನ ಯುನೀಕ್ ನೇಮ್ ಜಾವಾಗ ಇಡ್ತಾರೆ. ಅದಾದ್ಮೇಲೆ ಟೀಮ್ ಟೀಮ್ ಡಿಸ್ಕಷನ್ ಮಾಡುತ್ತೆ, ಅಂದ್ರೆ ಇದ್ರದ್ದು ಏನಾದರೂ ಹಿಂದೆ ಯಾರಾದರೂ ಇದು ಯೂಸ್ ಮಾಡಿದಾರಾ ಇಲ್ಲ ಅಂತೇಳಿ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಅದಕ್ಕೆ ಲಾಸ್ಟಿಗೆ ಜಾವಾ ಅಂತ ನೇಮ್ ಇದು ಮಾಡ್ತಾರೆ ಅದಕ್ಕೆ, ಜಾವಕ್ಕೆ. And after that, Sun Microsystem will agree that language and they named for this language. ಆಮೇಲೆ ಎಲ್ಲ ಅದನ್ನ ಲ್ಯಾಂಗ್ವೇಜ್ ಮಾಡಿ ಜಾವಾಕ್, ಈ ತರ ಜಾವಾಕ್ಕೆ ಲ್ಯಾಂಗ್ವೇಜ್ ನೇಮ್ಡ್. ಇದು ಇಷ್ಟು ಪ್ರೊಸೀಜರ್ ಅದು ಜಾವಾಕ್ಕೆ ನೇಮ್ ಮಾಡಕ್ ಆ ಲ್ಯಾಂಗ್ವೇಜಿಗೆ ಜಾವಾ ಅಂತ. ಅಂಡ್ ನೆಕ್ಸ್ಟ್ ಸ್ಟೆಪ್ ಈಸ್ ಸನ್ ರಿಲೀಸ್ಡ್ ದ ಫಸ್ಟ್ ಪಬ್ಲಿಕ್ ಇಂಪ್ಲಿಮೆಂಟೇಷನ್ ಆಸ್ ಜಾವಾ 1 in 1995. It promised Aura. See this point. It promised. ಅಂದ್ರೆ by this line only you can easily understand that it is an platform independent. ಅರ್ಥ ಆಯ್ತಾ? ಇದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ದಿಸ್ ಹೌ ದೇ ನೇಮ್ಡ್ ದ ಲ್ಯಾಂಗ್ವೇಜ್ ಕಾಲ್ಡ್ ಆಸ್ ಜಾವಾ. ಇದೊಂದು ಬಿಗ್ ಪ್ರೊಸೀಜರು, ಬಟ್ ಇನ್ ದ 1995 ಒಳಗೆ ಜಾವಾ ವರ್ಷನ್ 1 ಇತ್ತು. ಬಟ್ ನಾವು ಜಾವಾ ವರ್ಷನ್ ಈಗ ನಡೀತಾ ಇರೋದು 23. ಅರ್ಥ ಆಯ್ತಾ? ದಿಸ್ ಹೌ ದೇ ನೇಮ್ಡ್.